ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ಇದು ನಮ್ಮ ವ್ಲಾಗ್ನ 2ನೇ ವಿಡಿಯೋ ಆಗಿರುತ್ತೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಏನು ಮಾಡ್ತಾಯಿದ್ದೀವಿ ಅಂತಂದರೆ, ರೆಡಿಮೇಡ್ ಇರ್ತಕ್ಕಂಥದ್ದನ್ನ ಮನೆಗೆ ತಂದ್ಬಿಟ್ಟು ಮಾಡ್ತಾ ಇರುವಂಥದ್ದು. ಏನಪ್ಪ ಅಂತಂದರೆ ಚೀಸಿ ಕಾರ್ನ್ ನಗೆಟ್ಸ್ ಅಂತ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಅಂತ ಅಂದ್ಕೊತೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ. ಔಟ್ಸೈಡ್ ಹೋಗಿರೋ ಟೈಮಲ್ಲಿ ನಾವು ಔಟ್ಸೈಡ್ ಫುಡ್ಗಳನ್ನ ಜಾಸ್ತಿ ತಿಂತಾ ಇರ್ತೀವಿ. ಯಾವ್ಯಾವುದು ಅಂದರೆ ಮೋಮೋಸ್, ಫ್ರೆಂಚ್ ಫ್ರೈಸ್, ನಗೆಟ್ಸ್, ಆಮೇಲೆ ಈ ಪಾಪ್ಕಾರ್ನ್ಗಳಂಥ ತಿಂಡಿಗಳನ್ನ, ಸ್ನ್ಯಾಕ್ಸ್ಗಳನ್ನ ನಾವು ಹೊರಗೋದಾಗ ತಿಂತಾ ಇರ್ತೀವಿ. ಬೆಟರ್ ಆಪ್ಷನ್ ಏನು ಅಂತಂದರೆ, ಅಲ್ಲೇ ಹತ್ತಿರದಲ್ಲೇ ಯಾವುದಾದ್ರು ಮಾರ್ಟ್ಗಳಿದ್ದರೆ ಅಥವಾ ಕೆಲವೊಂದು ಶಾಪ್ಗಳಲ್ಲಿ ಏನು ಅಂತಂದರೆ ರೆಡಿಮೇಡ್ ಆಗಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಈ ಪ್ಯಾಕೆಟ್ಸ್ಗಳು ಸಿಗುತ್ತೆ. ಅದೇನಿಲ್ಲ, ಸಿಂಪಲಾಗಿ ಅದನ್ನು ತೊಗೊಂಡು ಬರೋದಿದೆ. ತೊಗೊಬಂದ್ಬಿಟ್ಟು ಒಂದು ಬಾಣಲಿಲಿ ಬಿಸಿ ಬಿಸಿ ಎಣ್ಣೆಗೆ ಹಾಕಿ ಅದನ್ನು ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ಇಷ್ಟೇ ಅದರ ಕೆಲಸ, ಬೇರೆ ಏನೇನೂ ಇಲ್ಲ. ಇವಾಗ ಔಟ್ಸೈಡೆಲ್ಲ ಆಯಿತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಚೆನ್ನಾಗಿರೋ ಆಯಿಲ್ಗಳನ್ನ ಬಳಸೋದೇ ಇಲ್ಲ. ಅದು ಎಷ್ಟು ಟೈಮ್ ಅದರೊಳಗಡೆ ಅವರು ಫ್ರೈ ಮಾಡಿರ್ತಾರೋ ಏನೋ, ನಮ್ಮ ಕಣ್ಣು ಎದುರುಗಡೆ ಅಂತೂ ನಾವು ನೋಡಿರಲ್ಲ. ಸೊ ಅದು ಆ್ಯಕ್ಚುಲಿ ಅನ್ಹೆಲ್ದಿನ. ಈ ಫುಡ್ಡು ಹೆಲ್ದಿ ಅಂತ ಆಡಲ್ಲ, ಬಟ್ ನಾವೇ ಮಾಡ್ಕೊಂಡು ತಿಂದರೆ ಹೊರಗಿನ ಫುಡ್ಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟೋ ಬೆಟರ್ ಇರತ್ತೆ. ಈಗ ಎಕ್ಸಾಂಪಲ್ಲು, ನಾವಿವಾಗ ಏನು ಇದನ್ನ ನಗೆಟ್ಸ್ನ ತಂದು ಮಾಡ್ತಾಯಿದ್ದೀವೋ, ಕಾರ್ನ್ ಚೀಸಿ ನಗೆಟ್ಸ್ ಅಂತ ಹೇಳ್ಕೊಂಡು ಪ್ಯಾಕೇಜ್ ಸಿಗುತ್ತೆ. ಇದಕ್ಕೆ ಮೇ ಬಿ 130 to 140 ಅಮೌಂಟ್ ನಾವು ಪೇ ಮಾಡಿರುವಂಥದ್ದು. ಇದೇ ಇಷ್ಟು ಐಟಮನ್ನು ನಾವು ಹೊರಗಡೆ ಶಾಪಲ್ಲಿ ತಿನ್ನೋಕ್ಕೇನಾದ್ರು ಹೋಗಿದ್ವಿ ಅಂತಂದರೆ ಮಿನಿಮಮ್ ಇಷ್ಟು ಕ್ವಾಂಟಿಟಿಗೆ ಏನಿಲ್ಲ ಅಂತಂದ್ರೂ ಕೂಡ 400 to 500 ಜಾಸ್ತಿನೇ ಅಮೌಂಟ್ ಆಗಿರೋದು. ಸೊ ಹಾಗಾಗಿ ಮನೆಗೆ ತಂದುಕೊಂಡು ಕರೆಕ್ಟಾಗಿ ನೀವು ಜಾಸ್ತಿ ಟೈಮು ಕೂಡ ತೊಗೊಳ್ಳಲ್ಲ. ಒಂದು ಬಾಣಲಿಗೆ ಬಿಸಿ ಎಣ್ಣೆನ ಇಟ್ಬಿಟ್ಟು ಬಿಸಿ ಬಿಸಿ ಸ್ವಲ್ಪ ಕಾಯಿಸಿ, ಅದಾದಮೇಲೆ ಈ ಪ್ಯಾಕೆಟಲ್ಲಿ ಇರ್ತಕ್ಕಂಥ ಐಟಮನ್ನು ನಾವು ಎಣ್ಣೆಗೆ ಬಿಟ್ವಿ ಅಂತಂದರೆ 5 ನಿಮಿಷದೊಳಗಡೆ ನಮಗೆ ಬೇಕಾಗಿರುವಂಥ ಪದಾರ್ಥ ರೆಡಿಯಾಗಿರುತ್ತೆ. ಅದನ್ನೇನಿಲ್ಲ, ಸರ್ವ್ ಮಾಡಿಕೊಂಡು ತಿನ್ನೋದೊಂದೇ. ಇನ್ನು ಇದರಲ್ಲೇ 2 ಥರ ಬರುತ್ತೆ. ಒಂದು, ಕೆಲವೊಬ್ರಿಗೆ ಏನಾಗುತ್ತೆ, ಈ ಐಟಮ್ಸ್ಗಳನ್ನ ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಅದ್ರ ಮೇಲೆ ಫ್ರೈ ಮಾಡಿದ್ರೆ ಎಷ್ಟೋ ಟೇಸ್ಟಾಗಿರುತ್ತೆ ಅಂತ ಹೇಳ್ಕೊಂಡು ಕೆಲವೊಬ್ಬರು ಡಿಪ್ ಮಾಡಲ್ಲ. ಸೊ ಹಾಗಾಗಿ ಇದು 2ನೇ ಮೆಥಡ್ ಏನಪ್ಪ ಅಂತಂದರೆ, ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ತವಾದ ಮೇಲೆ ಫ್ರೈ ಮಾಡುವಂಥದ್ದು. ಸೊ ಇದು ಕೂಡ, ಇದ್ರ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ನೋಡಿ. ಮನೆಗೆ ಯಾರಾದರೂ ಫ್ರೆಂಡ್ಸ್ಗಳು ಬಂದಾಗ ಅಥವಾ ಸಂಬಂಧಿಕರು ಬಂದಾಗ ಇಮಿಡಿಯೇಟಾಗಿ ಏನಾದರೂ ಟೀ ಟೈಮಲ್ಲೋ ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಏನಾದ್ರು ಇದ್ದರೆ ಈ ಪ್ಲ್ಯಾನು ಅಲ್ಟಿಮೇಟ್ ಅಂತ ಹೇಳ್ಬೋದು. ರುಚಿಯಾಗಿರ್ತಕ್ಕಂಥ ಸ್ನ್ಯಾಕ್ಸು ಕೂಡ ತಿನ್ನಂಗಾಗತ್ತೆ, ನಾವೇ ಕೈಯಾರೆ ಮಾಡ್ದಂಗೂ ಕೂಡ ಇರತ್ತೆ, ಬಂದಿರೋರಿಗೂ ಕೂಡ ಖುಷಿ ಆಗತ್ತೆ. ಇನ್ನು ಈ ಒಂದು ಐಟಮ್ಸ್ಗಳನ್ನ ಮಾಡ್ಕೊಳ್ಳೋದು ಬ್ಯಾಚುಲರ್ಸ್ಗಳಿಗೆ ಕೂಡ ತುಂಬ ಈಸಿನೇ ಇರುತ್ತೆ. ಭಾರಿ ಕಷ್ಟಪಡುವಂಥ ಅವಶ್ಯಕತೆ ಏನಿರಲ್ಲ. ಎಲ್ಲ ರೆಡಿ ಆಗಿಬಿಟ್ಟೆ ಆ ಪ್ಯಾಕ್ ಒಳಗಡೆ ಇರುತ್ತೆ. ತೊಗೊಬರೋದು, ಎಣ್ಣೆಲಿ ಫ್ರೈ ಮಾಡೋದು, ತಿನ್ನೋದು, ಇಷ್ಟೇ ಕೆಲಸ. ಸೊ ಹಾಗಾಗಿ ಟ್ರೈ ಮಾಡಿ. ಈಗ ನೋಡಿ, ಆಲ್ರೆಡಿ ಮಾಡಿಟ್ಟಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ. ಸೊ ಇದ್ರ ಜೊತೆ ಟೊಮೆಟೊ ಕೆಚಪ್ ಒಂದಿತ್ತು ಅಂತಂದ್ರೆ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನ್ನು. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು.